ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ದರ್ಶನ್ ಅವರ ಅನಾರೋಗ್ಯದ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮುರಳಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ನಟ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಾರೆ. ಈಗ ಯಾವ ರೀತಿ ಸಮಸ್ಯೆ ಕಾಡ್ತಾ ಇದೆ? ಡಾಕ್ಟರ್ ಏನು ಹೇಳ್ತಾರೆ? ಎರಡನೇ ಬಾರಿ ಅವರಿಗೆ ತಪಾಸಣೆ ನಡೆಸಿದ್ದಾರೆ. ಡಾಕ್ಟರ್ ಏನು ಹೇಳ್ತಾರೆ ಇದ್ರ ಬಗ್ಗೆ? ಹೌದು ಗುರುಪ್ರಸಾದ್, ನೀವು ಹೇಳಿದಂಗೆ ತಾತ್ಕಾಲಿಕವಾಗಿ ಆಸ್ಪತ್ರೆಗಳ ಸ್ಥಳಾಂತರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಅಂತ ಹೇಳ್ಬೋದು. ಈಗ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರೋ ದರ್ಶನ್ಗೆ ಎರಡನೇ ಬಾರಿ ಪರೀಕ್ಷೆ ನಡೆಸಿದ ಶಶಿಧರ್ ಬುಗ್ಗಿ ಅವರು ಹೇಳಿದ್ದಾರೆ, ದರ್ಶನ್ ಅವರಿಗೆ ಶ್ವಾಸಕೋಶ ತೊಂದರೆ ಇದೆ. ಅವರು ಚಿಕ್ಕದ್ರಿಂದನೂ ಅಸ್ತಮಾ ಕಾಯಿಲೆ ಇತ್ತು. ಅಸ್ತಮಾ ಕಾಯಿಲೆಗೆ ಯಾವುದೇ ರೀತಿ ಚಿಕಿತ್ಸೆ ಪಡೆದಿರಲಿಲ್ಲ. ಚಿಕಿತ್ಸೆ ಪಡೆದೇ ಇರೋ ಕಾರಣ ಈಗ ಅವರಿಗೆ ಅಸ್ತಮಾ ಕಾಯಿಲೆ ಉಲ್ಬಣಗೊಳ್ತಾ ಇದೆ. ಅದು ಅಲ್ಲದೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕಾಯಿಲೆಗಳಿದಾವೆ. ಆ ಕಾಯಿಲೆಗಳನ್ನ ಪರೀಕ್ಷೆಯ ನಂತರ ಹೇಳಬೇಕು. ಈಗ ನಾವು ಚಿಕಿತ್ಸೆಯನ್ನು ಪ್ರಾರಂಭಿಸಿದೀವಿ. ಚಿಕಿತ್ಸೆಗೆ ದರ್ಶನ್ ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ಮಾತುಗಳನ್ನ ಹೇಳ್ತಿದ್ದಾರೆ, ವೈದ್ಯರು ದೃಢಪಡಿಸ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಯಾವ ರೀತಿ ಚಿಕಿತ್ಸೆ ಕೊಡ್ತಿದ್ದಾರೆ? ಈಗ ಎಲ್ಲಿದ್ದಾರೆ ದರ್ಶನ್ ಅವರು? ದರ್ಶನ್ ಅವರು ಈಗ ರಾಜೀವ್ ಗಾಂಧಿ ಕ್ಷಯರೋಗ ಆಸ್ಪತ್ರೆಯಲ್ಲಿದ್ದಾರೆ. ಇವರಿಗೆ ಶ್ವಾಸಕೋಶ ತೊಂದರೆ ಇರೋದ್ರಿಂದ ಈಗಾಗಲೇ ಎಕ್ಸ್ರೇಗಳು ಮತ್ತು ಕೆಲವೊಂದು ಸ್ಕ್ಯಾನಿಂಗ್ಗಳನ್ನೆಲ್ಲ ಮಾಡಿದ್ದಾರೆ. ಈಗ ಸ್ಕ್ಯಾನಿಂಗ್ ಎಲ್ಲ ಮುಗಿದ ನಂತರ ಈಗ ಅವರು ಅದರ ಮಾಹಿತಿ ತಿಳಿದ ನಂತರ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಹೌದಾ?